ಏನು ಹೇಳೋದು, ಈಗ ಸರ್ಕಾರ ಎಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟು ಜನಗಳ ಮೇಲೆ ಹೊರೆ ಏರ್ತಾ ಇದ್ದಾರೆ. ಸರ್ಕಾರ ಮೊದಲೇ ನೋಡಬೇಕಾಗಿತ್ತು, ನಮ್ಮ ಆರ್ಥಿಕವಾಗಿ ಹೆಂಗೆ ನಾವು ಮಾಡಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ಅಂತ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಸರ್ಕಾರ ಏನೂ ಮಾಡಲಿಲ್ಲ. ಈಗ ಎಲ್ಲ ರೇಟ್ಗಳು ಎಕ್ಸಿ ಅದನ್ನು ಮ್ಯಾಚಪ್ ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಇನ್ನೇನು ಹೇಳೋದು, ನೋಡಿ ಹೊರೆ ಆಗ್ತಾಯಿದೆ ನಮಗೆ. ಹೋಗ್ತಾ ಇರ್ತೀವಿ, ನಾವು ಅಗ್ರಿಕಲ್ಚರ್ಸ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಊರಿಗೆ. ಇನ್ನು ಪೆಟ್ರೋಲ್ ಹಾಕ್ಸ್ಬೇಕು, ಡೇ ಬೈ ಡೇ ರೇಟ್ ಜಾಸ್ತಿ ಆಗ್ತಾ ಇರ್ತದೆ. ಇದ್ರ ಮೇಲೆ ಏನು ಹೇಳೋಕ್ಕಾಗುತ್ತೆ ಹೇಳಿ? ಸರಿ, ಗ್ಯಾರಂಟಿ ಸ್ಕೀಮ್ಗಳಿಂದಾನೇ ಎಲ್ಲಾನು ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಹೌದು, 100% ಹೌದು. ಗ್ಯಾರಂಟಿ ಸ್ಕೀಮ್ಗಳಿಂದಾನೇ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದು. ಈಗ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನ್ ಕ್ರಮ ತಗೋಬೇಕು ಸರ್? ಮೊದಲೇ ಇದನ್ನ ಚಿಂತನೆ ಮಾಡಬೇಕಾಯ್ತು. ಅವರು ಯಾರಾದರೂ ಒಬ್ಬ ಎಕ್ಸ್ಪರ್ಟ್ಸ್ ಇಂದ ಚಿಂತನೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರೋದು. ಇವರು ಓಟ್ಗೋಸ್ಕರ ಜನ ಗೆಲ್ಲಬೇಕು, ನಾವು ರಾಜ್ಯ ಆಳಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದು ಮುಂದಿನ ದಿನದಲ್ಲಿ ಇವ್ರು ತುಂಬ ತೊಂದರೆ ಆಗ್ತದೆ. ಇವಾಗ ಏನು ಖಜಾನೆ ಖಾಲಿ ಆಗಿದೆಯೋ ಅದು ಇನ್ನೂ ಲಾಸ್ ಆಗ್ತದೆ. ಈಗ ಅದು ನನಗೆ ತಿಳಿದ ಮಟ್ಟಿಗೆ ಈಗ ಆಲ್ಮೋಸ್ಟ್ ಆಲ್ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿಸಿ ಈ ಜನಕ್ಕೆ ಏನು ಹೊರೆ ಆಗಿದೆಯೋ ಅದನ್ನೆಲ್ಲ ಸರಿಪಡಿಸಿದರೆ ಸರ್ಕಾರ ಮುಂದಿನ ದಿನದಲ್ಲಿ ಒಳ್ಳೆಯ ಹೆಸರು ಇರ್ತದೆ ಅಂತ. ಏನು ಹೇಳೋದು, ಈಗ ಸರ್ಕಾರ ಎಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟು ಜನಗಳ ಮೇಲೆ ಹೊರೆ ಏರ್ತಾ ಇದ್ದಾರೆ. ಸರ್ಕಾರ ಮೊದಲೇ ನೋಡಬೇಕಾಗಿತ್ತು, ನಮ್ಮ ಆರ್ಥಿಕವಾಗಿ ಹೆಂಗೆ ನಾವು ಮಾಡಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ಅಂತ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಸರ್ಕಾರ ಏನೂ ಮಾಡಲಿಲ್ಲ. ಈಗ ಎಲ್ಲ ರೇಟ್ಗಳು ಎಕ್ಸಿ ಅದನ್ನು ಮ್ಯಾಚಪ್ ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಇನ್ನೇನು ಹೇಳೋದು, ನೋಡಿ ಹೊರೆ ಆಗ್ತಾಯಿದೆ ನಮಗೆ. ಹೋಗ್ತಾ ಇರ್ತೀವಿ, ನಾವು ಅಗ್ರಿಕಲ್ಚರ್ಸ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಊರಿಗೆ. ಇನ್ನು ಪೆಟ್ರೋಲ್ ಹಾಕ್ಸ್ಬೇಕು, ಡೇ ಬೈ ಡೇ ರೇಟ್ ಜಾಸ್ತಿ ಆಗ್ತಾ ಇರ್ತದೆ. ಇದ್ರ ಮೇಲೆ ಏನು ಹೇಳೋಕ್ಕಾಗುತ್ತೆ ಹೇಳಿ? ಸರಿ, ಗ್ಯಾರಂಟಿ ಸ್ಕೀಮ್ಗಳಿಂದಾನೇ ಎಲ್ಲಾನು ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಹೌದು, 100% ಹೌದು. ಗ್ಯಾರಂಟಿ ಸ್ಕೀಮ್ಗಳಿಂದಾನೇ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದು. ಈಗ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನ್ ಕ್ರಮ ತಗೋಬೇಕು ಸರ್? ಮೊದಲೇ ಇದನ್ನ ಚಿಂತನೆ ಮಾಡಬೇಕಾಯ್ತು. ಅವರು ಯಾರಾದರೂ ಒಬ್ಬ ಎಕ್ಸ್ಪರ್ಟ್ಸ್ ಇಂದ ಚಿಂತನೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರೋದು. ಇವರು ಓಟ್ಗೋಸ್ಕರ ಜನ ಗೆಲ್ಲಬೇಕು, ನಾವು ರಾಜ್ಯ ಆಳಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದು ಮುಂದಿನ ದಿನದಲ್ಲಿ ಇವ್ರು ತುಂಬ ತೊಂದರೆ ಆಗ್ತದೆ. ಇವಾಗ ಏನು ಖಜಾನೆ ಖಾಲಿ ಆಗಿದೆಯೋ ಅದು ಇನ್ನೂ ಲಾಸ್ ಆಗ್ತದೆ. ಈಗ ಅದು ನನಗೆ ತಿಳಿದ ಮಟ್ಟಿಗೆ ಈಗ ಆಲ್ಮೋಸ್ಟ್ ಆಲ್ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿಸಿ ಈ ಜನಕ್ಕೆ ಏನು ಹೊರೆ ಆಗಿದೆಯೋ ಅದನ್ನೆಲ್ಲ ಸರಿಪಡಿಸಿದರೆ ಸರ್ಕಾರ ಮುಂದಿನ ದಿನದಲ್ಲಿ ಒಳ್ಳೆಯ ಹೆಸರು ಇರ್ತದೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.